ಏನ್ ಗುರು ಇದು ಈ ಟೀಮ್ ಇಟ್ಕೊಂಡು ನಿಜವಾಗ್ಲೂ ನಾವು ಕಪ್ಪನ್ನ ಹೊಡಿಯಕ್ಕೆ ಆಗುತ್ತಾ? ಏನ್ ಟೀಮ್ ಅಂತ ಮಾಡ್ಕೊಳ್ತಿರೋ ಹಾಗೆ ಈಗ ಸ್ವಲ್ಪ ಚೇಂಜ್ ಮಾಡ್ಕೊಳ್ರೋ ಮಾರ್ಯ ಅಂತ ತುಂಬಾ ಜನ ಹೇಟರ್ಸ್ಗಳು ಪ್ರತಿ ವರ್ಷ ಆಡ್ಕೊಳ್ತಾ ಇದ್ರು. ಆದ್ರೆ ಲಾಸ್ಟ್ ಇಯರ್ ಇಂದ ಬಾಯಿ ಮುಚ್ಕೊಂಡಿದ್ದಾರೆ. ಬಟ್ ಈ ಇಯರ್ ಅಂತೂ ಈ ಟೀಮ್ ನೋಡಿದ್ರು ಅಂದ್ರೆ ಕಂಗಾಲ್ ಆಗೋಗ್ಬಿಡ್ತಾರೆ. ಆ ತರ ಟೀಮ್ ಅನ್ನ RCB ಮ್ಯಾನೇಜ್ಮೆಂಟ್ ರೆಡಿ ಕೂಡ ಮಾಡ್ಕೊಂಡಿದ್ರು. ಎಷ್ಟು ಜನ ಸ್ಕ್ವಾಡ್ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಒಂದು ವಿಡಿಯೋದಲ್ಲಿ ಸ್ಕ್ವಾಡ್ ಅನಲೈಸ್ ಕೂಡ ಮಾಡೋಣ. ಅಂದ್ರೆ ಹೊಸದಾಗಿ ಪ್ಲೇಯರ್ಸ್ ಕೂಡ ಬಂದಿದ್ದಾರೆ. ವೆಂಕಟೇಶ್ ಅಯ್ಯರ್ ಆಗಿರ್ಬೋದು, ಜಾಕಬ್ ಡಫಿ, ಮತ್ತೆ ಮಂಗೇಶ್ ಯಾದವ್, ಮತ್ತೆ ಇನ್ಯಾರಪ್ಪ ಜಾರ್ಡನ್ ಕಾಕ್ಸ್ ಅಂತ. ಅದಾದ್ಮೇಲೆ ಉಳಿದ 4 ಜನ ಹಾಗೆ ಒಂದು ಮೆಂಬರ್ ಕೂಡ ತಗೊಂಡಿದ್ರೆ. ಮತ್ತೆ ತುಂಬಾ ಜನಕ್ಕೆ ಈಗ ಹೊಸದಾಗಿ ತಗೊಂಡಿರೋ ಪ್ಲೇಯರ್ಸ್ ಸ್ಟ್ಯಾಟ್ಸ್ ಗೊತ್ತಿರೋದಿಲ್ಲ. ಏನಕ್ಕೆ ಇವ್ರನ್ನ ಇಷ್ಟು ಕೋಟಿ ಕೊಟ್ಟು ತಗೊಂಡಿದ್ದಾರೆ. ಮತ್ತೆ ಮಂಗೇಶ್ ಯಾದವ್ಗೆ ಏನಕ್ಕೆ 5.2 ಕ್ರೋರ್ ಕೊಟ್ಟಿದ್ದಾರೆ. ಏನಿದೆ ಸ್ಟ್ಯಾಟ್ಸ್, ಚೆನ್ನಾಗಿ ಆಡ್ತಾನ ಇಲ್ವಾ ಡೌಟ್ ಇದ್ದೇ ಇರುತ್ತಲ್ಲ ಗುರು. ಅದೇ ಡೌಟ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಕೂಡ ಮಾಡೋಣ. ಮತ್ತೆ ಯಾವ್ಯಾವ ಮ್ಯಾಚ್ ಅನ್ನ ಆಡಿದಾನೆ, ಇದುವರೆಗೂ ಎಷ್ಟು ವಿಕೆಟ್ಸ್ ಅನ್ನ ತೆಗೆದಿದ್ದಾನೆ, ಪ್ರತಿಯೊಂದು ಕೂಡ ನೋಡೋಣ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಕೊಡಲಿಲ್ಲ ಅಂದ್ರೆ ಕೊಡೋಗುರು ವಿಡಿಯೋಗೊಂದು ಲೈಕ್ ಅನ್ನ, ಮತ್ತೆ ಚಾನಲ್ ಹೊಸದಾಗಿ ನೋಡ್ತೇನೆ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿ ಹೊಸ IPL ಅಪ್ಡೇಟ್ಸ್ ಬಂತು ಅಂದ್ರೆ ಟಕ್ ನನಗೆ ಅಪ್ಡೇಟ್ಸ್ ಅನ್ನ ಮಾಡ್ತಾ ಇರ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮಗೆ ಗೊತ್ತಿರಂಗೆ ನಿನ್ನೆ IPL ಆಕ್ಷನ್ ಕೂಡ ಮುಗಿದಿದೆ. ಸೊ IPL ಆಕ್ಷನ್ ಗೆ ಟೀಮಿಗೆ ರೆಡಿ ಕೂಡ ಆಗಿರುವಂತದ್ದು. ಟೋಟಲ್ ಆಗಿ 16 ಕೋಟಿ ಇಟ್ಕೊಂಡು ಈ ಒಂದು RCB ಟೀಮ್ ಅವರು ಆಕ್ಷನ್ ಗೆ ಅಖಾಡ ಕೂಡ ಇಳಿದಿದ್ರು. ಟೋಟಲ್ ಆಗಿ ಇಲ್ಲಿ 8 ಪ್ಲೇಯರ್ಸ್ ಅನ್ನ ಪರ್ಚೇಸ್ ಕೂಡ ಮಾಡಿದ್ರೆ ಅದರಲ್ಲಿ ಜಾಸ್ತಿ ರೇಟಿಗೆ ಸೋಲ್ಡ್ ಮಾಡ್ಕೊಂಡಿರೋದು ವೆಂಕಟೇಶ್ ಅಯ್ಯರ್. ಸುಮಾರು 7 ಕೋಟಿ ಕೊಟ್ಬಿಟ್ಟು ಒಂದು ಆಲ್ರೌಂಡರ್ ನ ಪರ್ಚೇಸ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ಜಾಕಬ್ ಡಫಿ ಅಂತ 2 ಕೋಟಿ ಕೊಟ್ಟು ಪರ್ಚೇಸ್ ಕೂಡ ಮಾಡಿದ್ರು. ಪೇಸರ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಮಂಗೇಶ್ ಯಾದವ್ ಕೂಡ ಅಷ್ಟೇ ಆಲ್ರೌಂಡರ್ ಕೂಡ ಆಗಿಯಾನೆ. ಇವನು ಕೂಡ ಅಷ್ಟೇ ಸುಮಾರು 5.2 ಕೋಟಿ ಕೊಟ್ಟು ಪರ್ಚೇಸ್ ಕೂಡ ಮಾಡಿದ್ರೆ. ಜಾರ್ಡನ್ ಕಾಕ್ಸ್ ಕೂಡ ಅಷ್ಟೇ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ 75 ಲಕ್ಷ ಕೊಟ್ಟು ಪರ್ಚೇಸ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ಉಳ್ದೋರ್ ಇದಾರಲ್ಲ ಇನ್ನೊಂದು 4 ಜನ, ಸಾತ್ವಿಕ್ ದೇಸ್ವಾಲ್ ಇರ್ಬೋದು, ವಿಕಿ ಓಸ್ವಾಲ್ ಇರ್ಬೋದು, ಅದಾದ್ಮೇಲೆ ವಿಹಾನ್ ಮಲ್ಹೋತ್ರಾ ಅಂತದ್ದು, ಕಾನಿಷ್ಕ್ ಚೌಹಾಣ್, ಇವರನ್ನ ಬೇಸ್ ಪ್ರೈಸ್ ಅಂದ್ರೆ 30 ಲಕ್ಷ ಕೊಟ್ಟು ಇವ್ರನ್ನ ಪರ್ಚೇಸ್ ಕೂಡ ಮಾಡಿರುವಂತದ್ದು. ಈ ಒಂದು 4 ಜನನ ಆಡಿಕೊಂಡು ಲೆಕ್ಕಕ್ಕಿಲ್ಲ ತರ ಹಾಗೆ ಇಟ್ಕೊಂಡಿದ್ರೆ ಅಷ್ಟೇ. ಅಂದ್ರೆ ಟೀಮ್ ಅಲ್ಲಿ ಜನ ಇರ್ಬೇಕಲ್ಲ, ಅವರು ಒಂದು ಮೆಂಬರ್ ಆಗಿ ಇರ್ಲಿ ಅಂತ ಸೇರ್ಸ್ಕೊಂಡಿದ್ದಾರೆ. ಮತ್ತೆ ಏನಾದ್ರು ಟೀಮ್ ಅಲ್ಲಿ ಇಂಜುರಿ ಆಯ್ತು ಅಂದ್ರೆ ಪ್ಲೇಯರ್ಸ್ ಬೇಕೇ ಬೇಕಲ್ಲ, ಹಾಗಾಗಿ ಅಂತ ಒಂದು ಟೈಮಲ್ಲಿ ಇವ್ರನ್ನ ಪ್ಲೇಯಿಂಗ್ 11 ಅಲ್ಲಿ ಹಾಕ್ಬೋದು. ಅದಾದ್ಮೇಲೆ ಈಗ ಹೆಂಗಾಗಿದೆ ಅಂದ್ರೆ ಈ ಒಂದು ಟೀಮ್ ನ ನೋಡ್ತಾ ಇದ್ರೆ ಈಗ ಪ್ಲೇಯಿಂಗ್ 11 ಅಲ್ಲಿ ಯಾರನ್ನ ಆಡಿಸ್ಬೇಕು, ಯಾವ ಪ್ಲೇಯರ್ನ ಕೂರಿಸ್ಬೇಕು ಅನ್ನೋದೇ ಟೀಮಿಗೆ ಒಂದು ಕನ್ಫ್ಯೂಸ್ ಕೂಡ ಆಗಿರುತ್ತೆ. ಆ ತರ ಪ್ಲೇಯರ್ಸ್ ಈಗ ಟೀಮ್ಗೆ ಜಾಯಿನ್ ಕೂಡ ಆಗಿರುವಂಥದ್ದು. ಅಂದ್ರೆ ಯಾರ್ಯಾರು ವೆಂಕಟೇಶ್ ಅಯ್ಯರ್ ಕೂಡ ಎಂಥ ಪ್ಲೇಯರ್ ಗೊತ್ತು. ಅದಾದ್ಮೇಲೆ ಜಾಕಬ್ ಡಫಿ ಕೂಡ ಅಂತ ಪ್ಲೇಯರ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಮಂಗೇಶ್ ಯಾದವ್ ಮತ್ತೆ ಜಾರ್ಡನ್ ಕಾಕ್ಸ್. ಮತ್ತೆ ತುಂಬಾ ಜನಕ್ಕೆ ಅವರೊಂದು ಸ್ಟ್ಯಾಟ್ಸೇ ಗೊತ್ತಿರಲ್ಲ, ಯಾವ್ಯಾವ ತರ ಪ್ರೀವಿಯಸ್ಗೆ ಆಡಿದ್ದಾರೆ ಏನು ಅಂತ. ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋರು. ಡೋಂಟ್ ವರಿ, ಇವರೊಂದು ಸ್ಟ್ಯಾಟ್ಸ್ ಅನ್ನ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ವೆಂಕಟೇಶ್ ಅಯ್ಯರ್ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗಲ್ಲ. ಅದಾದ್ಮೇಲೆ ಲಾಸ್ಟ್ ಕೆಳಗಿದ್ರಲ್ಲ 4 ಜನ, ಸಾತ್ವಿಕ್, ವಿಕಿ, ವಿಹಾನ್, ಕಾನಿಷ್ಕ, ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಕ್ ಹೋಗಲ್ಲ. ನಾನು ಕೇವಲ ಇಲ್ಲಿ ಜಾಕಬ್ ಡಫಿ, ಮಂಗೇಶ್ ಯಾದವ್, ಜಾರ್ಡನ್ ಕಾಕ್ಸ್ ಇವರು 3 ಜನ ಯಾವ ತರ ಪರ್ಫಾರ್ಮ್ ಮಾಡಿದ್ದಾರೆ ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಅಂತ ಅನಲೈಸ್ ಮಾಡೋಣ. ಮೊದಲನಾಗಿ ಜಾಕಬ್ ಡಫಿನ ತಗೊಳ್ಳೋಣ. ಅದಾದ್ಮೇಲೆ ಇವರು ನ್ಯೂಜಿಲೆಂಡ್ ಪ್ಲೇಯರ್ ಕೂಡ ಆಗಿದ್ದಾರೆ. ಮತ್ತೆ ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಕೂಡ ಆಗಿರುವಂತದ್ದು. ಅಂದ್ರೆ ರೈಟ್ ಆರ್ಮ್ ಫಾಸ್ಟ್ ಮೀಡಿಯಂ ಬೌಲರ್ ಕೂಡ ಆಗಿದ್ದಾರೆ. ಸೊ ಇದುವರೆಗೂ ಸುಮಾರು 38 T20 ಮ್ಯಾಚ್ ಅನ್ನ ಕೂಡ ಆಡಿರುವಂತದ್ದು ಗುರು. ಅದರಲ್ಲಿ 53 ವಿಕೆಟ್ ಅನ್ನ ತೆಗೆದಿದ್ದಾರೆ. ಮತ್ತೆ ಬೆಸ್ಟ್ ಬೌಲಿಂಗ್ ಅಂದ್ರೆ ಒಂದೇ ಮ್ಯಾಚ್ ಅಲ್ಲಿ 4 ವಿಕೆಟ್ ಅನ್ನ ಎತ್ತಿಬಿಟ್ಟಿದ್ದಾರೆ. ಅದಾದ್ಮೇಲೆ ODI ಕೂಡ ಅಷ್ಟೇ 19 ODI ಕೂಡ ಆಡಿರುವಂತದ್ದು. ಅದಾದ್ಮೇಲೆ 35 ವಿಕೆಟ್ ಅನ್ನ ODIಯಲ್ಲಿ ತೆಗೆದಿದ್ದಾರೆ. ಅದಾದ್ಮೇಲೆ ಇದರಲ್ಲಿ ಒಂದು ಮ್ಯಾಚ್ ಅಲ್ಲಿ 3 ವಿಕೆಟ್ ಅನ್ನ ಕೂಡ ಎತ್ತಿಬಿಟ್ಟಿದ್ದಾರೆ. ಅದಾದ್ಮೇಲೆ 3 ಟೆಸ್ಟ್ ಅನ್ನ ಕೂಡ ಆಡಿದ್ದಾರೆ. 3 ಟೆಸ್ಟ್ ಅಲ್ಲಿ 16 ವಿಕೆಟ್ ಅನ್ನ ಎತ್ತಿದ್ದಾರೆ. ಮತ್ತೆ ಒಂದೇ ಮ್ಯಾಚ್ ಅಲ್ಲಿ 5 ವಿಕೆಟ್ ಅನ್ನ ಇಲ್ಲಿ ಗುಡಾಯಿಸ್ಬಿಟ್ಟಿರುವಂತದ್ದು. ಸೊ ನಮ್ಮ ಒಂದು RCB ಕೂಡ ಅಷ್ಟೊಂದು ಬೆಸ್ಟ್ ಬೌಲರ್ ಕೂಡ ಆಗ್ಬೋದು. ಏನಕ್ಕೆ ಅಂದ್ರೆ ನಮ್ಮ ಟೀಮಲ್ಲಿ ಮುಂಚೆ ಹೆಂಗಾಗ್ತಿತ್ತು ಅಂದ್ರೆ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೆ ಬೌಲಿಂಗ್ ಅಲ್ಲಿ ಸ್ವಲ್ಪ ಫ್ಲಾಪ್ ಕೂಡ ಆಗ್ತಿತ್ತು, ಬೌಲಿಂಗ್ ಚೆನ್ನಾಗಿ ಆಡಿದ್ರೆ ಬ್ಯಾಟಿಂಗ್ ಅಲ್ಲಿ ಫ್ಲಾಪ್ ಆಗ್ತಿತ್ತು. ಆದ್ರೆ ಈಗ ಎಲ್ಲ ಕೂಡ ಬ್ಯಾಲೆನ್ಸ್ ಆಗಿರೋದ್ರಿಂದ ಇವ್ರು ಬಂದಿರೋದು ಒಂದು ಶಕ್ತಿ ತರ ಟೀಮ್ಗೆ ತುಂಬೋದು. ಅದಾದ್ಮೇಲೆ ಎರಡನೇದಾಗಿ ಮಂಗೇಶ್ ಯಾದವ್, ಇವಂಗೆ ಸುಮಾರು 5.2 ಕೋಟಿಯನ್ನು ಕೊಟ್ಟು ಪರ್ಚೇಸ್ ಕೂಡ ಮಾಡಿದ್ರೆ. 23 ವರ್ಷದ ಹುಡುಗ ಕೂಡ ಆಗಿದ್ದಾನೆ. ಇವನು ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲಿಂಗ್ ಕೂಡ ಆಡ್ತಾನೆ. ಅದಾದ್ಮೇಲೆ ಬ್ಯಾಟಿಂಗ್ ಕೂಡ ಮಾಡುವಂತದ್ದು. ಸೊ ನೀವು ತುಂಬಾ ಜನ ಅನ್ಕೊಳ್ತಾ ಇದ್ರೇನು ನಿನ್ನೆಯಿಂದ ಇವನಿಗೆ ಏನಕ್ಕಪ್ಪ ಇಷ್ಟು 5 ಕೋಟಿ ಕೊಟ್ಟು ಪರ್ಚೇಸ್ ಮಾಡುವಂತದ್ದು, ಯಾವ ತರ ಇವನು ಆಡಿದಾನೆ ಏನು ಅಂತ. ಒಂದ್ ಕಡೆ ನೋಡಕ್ ಹೋದ್ವಿ ಅಂದ್ರೆ ಇವನು ರಜತ್ ಪತಿದಾರ್ಗೆ ತುಂಬಾ ಹತ್ರದವನು. ಹಾಗಾಗಿ ರಜತ್ ಪತಿದಾರ್ ಅವ್ರನ್ನ ಸ್ವಲ್ಪ ರೆಕಮೆಂಡ್ ಕೂಡ ಮಾಡಿದ್ರೆ ಅಂತ ಕೆಲವೊಂದು ನ್ಯೂಸ್ ಕೂಡ ಬರ್ತಾ ಇದೆ. ಅಂದ್ರೆ ಮಧ್ಯಪ್ರದೇಶದಲ್ಲಿ ಕೆಲವೊಂದು T20 ಮ್ಯಾಚಸ್ ಆಗುತ್ತಲ್ಲ, ಆ ಟೈಮಲ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕೆಲವೊಂದು ಟೈಮ್ ಇವ್ರ ಜೊತೆ ಮಾತಾಡಿದ್ರು ಅಂತ. ಹಾಗಾಗಿ ಇವರೇ ಸಜೆಸ್ಟ್ ಮಾಡಿದ್ರೆ. ಮತ್ತೆ ಒಳ್ಳೆ ಸ್ಟ್ಯಾಟ್ಸ್ ಕೂಡ ಇರೋದ್ರಿಂದ RCB ಒಂದು ಒಳ್ಳೆ ಪ್ಲೇಯರ್ ಆಗ್ಬೋದು ಅಂತ ಇವ್ರನ್ನ ಪರ್ಚೇಸ್ ಮಾಡಿರುವಂತದ್ದು. ಅಂದ್ರೆ ಮಧ್ಯಪ್ರದೇಶ T20 ಲೀಗ್ ಅಲ್ಲಿ 6 ಮ್ಯಾಚ್ ಆಗಿದೆ. ಅದರಲ್ಲಿ 6 ಮ್ಯಾಚ್ ಅಲ್ಲಿ 14 ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ. ಮತ್ತೆ ಸೈಯದ್ ಮುಸ್ತಕ್ ಅಲಿ ಲೀಗ್ ಅಲ್ಲಿ 2 ಮ್ಯಾಚ್ ಕೂಡ ಆಗಿದೆ. ಅದರಲ್ಲಿ 3 ವಿಕೆಟ್ ಅನ್ನ ಕೂಡ ಎತ್ತಿರುವಂತದ್ದು. ಮತ್ತೆ ಮಂಗೇಶ್ ಯಾದವ್ನ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಸುಮಾರು 233.33 ಸ್ಟ್ರೈಕ್ ರೇಟ್ ಕೂಡ ಇದೆ. ರಜತ್ ಪತಿದಾರ್ ಅವರು ತುಂಬಾ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಈ ಒಂದು ಪ್ಲೇಯರ್ನ RCB ಅವರು ಪರ್ಚೇಸ್ ಮಾಡಿರ್ಬೋದು. ನೋಡೋಣ RCB ಟೀಮ್ಗೆ ಹೇಗೆ ಆಡ್ತಾರೆ ಅಂತ. ಅದಾದ್ಮೇಲೆ ಜಾರ್ಡನ್ ಕಾಕ್ಸ್ ಸ್ಟ್ಯಾಟ್ಸ್ ಅನ್ನ ನೋಡ್ಬೇಕು ಅಂದ್ರೆ ಇವರು ಕೂಡ ಅಷ್ಟೇ
RCB ಇವ್ರನ್ನ 75 ಲಕ್ಷ ಕೊಟ್ಟು ಪರ್ಚೇಸ್ ಕೂಡ ಮಾಡಿದೆ. ಇವರು ವಿಕೆಟ್ ಕೀಪರ್ ಜೊತೆಗೆ ಬ್ಯಾಟಿಂಗ್ ಅನ್ನ ಕೂಡ ಮಾಡ್ತಾರೆ. ಮತ್ತೆ ಇವರು ಇದುವರೆಗೂ 161 T20 ಮ್ಯಾಚ್ ಅನ್ನ ಕೂಡ ಆಡಿದ್ರೆ ಅದರಲ್ಲಿ 3666 ರನ್ ಅನ್ನ ಕೂಡ ಹೊಡೆದಿರುವಂತದ್ದು. ಬೆಸ್ಟ್ ಅಂದ್ರೆ ಹೈಯೆಸ್ಟ್ ಸ್ಕೋರ್ ಅಂದ್ರೆ ಒಂದೇ ಮ್ಯಾಚ್ ಅಲ್ಲಿ 139 ರನ್ ಹೊಡೆದಿರುವಂತದ್ದು ಕೇವಲ 60 ಬಾಲ್ ಅಲ್ಲಿ. ಇಂಗ್ಲೆಂಡ್ T20 ಲೀಗ್ ಅಲ್ಲಿ 6 ಮ್ಯಾಚ್ ಅನ್ನ ಕೂಡ ಆಡಿದ್ರೆ ಅದರಲ್ಲಿ 88 ರನ್ ಕೂಡ ಹೊಡೆದಿದ್ದಾರೆ. ಹೈಯೆಸ್ಟ್ ಅಂದ್ರೆ ಒಂದು ಮ್ಯಾಚ್ ಅಲ್ಲಿ 55 ರನ್ ಕೂಡ ಹೊಡೆದಿರುವಂತದ್ದು. ಅದಾದ್ಮೇಲೆ ದ 100 ಅಂತ ಒಂದು ಲೀಗ್ ಆಯ್ತಲ್ಲ, ಅದರಲ್ಲಿ 9 ಮ್ಯಾಚ್ ಕೂಡ ಆಡಿದ್ರೆ ಟೋಟಲ್ 367 ರನ್ ಕೂಡ ಹೊಡೆದಿರುವಂತದ್ದು. ಅದರಲ್ಲಿ ಬೆಸ್ಟ್ ಅಂದ್ರೆ 86 ರನ್ ಅನ್ನ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ T20 ಬ್ಲಾಸ್ಟ್ ಲೀಗ್ ಅಲ್ಲಿ 10 ಮ್ಯಾಚ್ ಅನ್ನ ಕೂಡ ಆಡಿದ್ರೆ ಇಲ್ಲಿ 342 ರನ್ ಅನ್ನು ಹೊಡೆದಿರುವಂತದ್ದು. ಈ ಮ್ಯಾಚ್ ಅಲ್ಲೇ ಕೇವಲ 60 ಬಾಲಿಗೆ 139 ರನ್ ಅನ್ನ ಬಾರಿಸಿದ್ದಾರೆ. ಈ ಲೀಗಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಅನ್ನ ಕೂಡ ಮಾಡಿಬಿಟ್ಟಿದ್ರೆ ನೋಡೋಣ ಇದೇ ಒಂದು ರೆಕಾರ್ಡ್ ಬ್ರೇಕ್ ಅನ್ನ ಮತ್ತೆ ನಮ್ಮ RCB ಮಾಡಿದ್ರು ಅಂದ್ರೆ ಒಂದು ಒಳ್ಳೆ ಮ್ಯಾಜಿಕ್, ಮತ್ತೆ ಇಲ್ಲೂ ಕೂಡ ಒಂದು ಒಳ್ಳೆ ಶಕ್ತಿ ತುಂಬಂಗೆ ಆಗ್ಬಿಡುತ್ತೆ. ಇನ್ನ ಯಾವ ತರ ಪ್ಲೇಯಿಂಗ್ 11 ಮಾಡ್ಕೊಬಹುದು ಅಂದ್ರೆ ಇನ್ನೊಂದು ಸ್ಟಾರ್ಟಿಂಗ್ ಹಿಂಗೆ ಗೊತ್ತು, ಫಿಲಿಪ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಓಪನರ್ ಆಗಿ ಕೂಡ ಬರ್ತಾರೆ. ಅದಾದ್ಮೇಲೆ 3ನೇ ಪ್ಲೇಸ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಏನಾದ್ರು ತರಬಹುದು, ಯಾಕಂದ್ರೆ ಅವರು ಕೂಡ ಸುಮ್ಮನೆ ಕೂರೋ ಪ್ಲೇಯರ್ ಅಲ್ಲ, ಸಖತ್ತಾಗಿ ಆಡೋ ಪ್ಲೇಯರ್ ಕೂಡ ಆಗಿದ್ರೆ, ಹಾಗಾಗಿ ಅವ್ರನ್ನ 3ನೇ ಪ್ಲೇಸ್ಗೆ ಹಾಕ್ಬೋದು. ಅದಾದ್ಮೇಲೆ ರಜತ್ ಪತಿದಾರು, ಅದಾದ್ಮೇಲೆ ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಅದಾದ್ಮೇಲೆ ರೊಮರಿಯೋ ಶೆಫರ್ಡ್ ಕೂಡ ಇದ್ದಾರೆ. ಇವರ ಪರವಾಗಿ ಆಲ್ರೌಂಡರ್ ಈಗ ಮಂಗೇಶ್ ಯಾದವ್ ತಗೊಬೋದು. ಅದಾದ್ಮೇಲೆ ಕೃಣಾಲ್ ಪಾಂಡ್ಯ ಕೂಡ ಇದ್ದಾರೆ, ಭುವನೇಶ್ವರ್ ಕುಮಾರ್, ಸುಯೇಶ್ ಶರ್ಮಾ, ಅದಾದ್ಮೇಲೆ ಜೋಶ್ ಹಾಜ್ಲೆವುಡ್. ಸೊ ಇವ್ರಿಗೇನಾದ್ರು ಇಂಜುರಿ ಆಯ್ತು ಅಂದ್ರೆ ಬೇರೆಯವ್ರನ್ನ ಆಡಿಸ್ಬೋದು. ಮತ್ತೆ ಇದ್ರ ಜೊತೆಗೆ ಎಷ್ಟೇ ಹೇಳ್ ಕೂಡ ಇದ್ದಾರೆ. ಮತ್ತೆ ಈಗ ಹೊಸದಾಗಿ ತಗೊಂಡಿರೋ ಜಾಕಬ್ ಡಫಿ ಆಗಿರ್ಬೋದು, ಅದಾದ್ಮೇಲೆ ಮಂಗೇಶ್ ಯಾದವ್ ಮತ್ತೆ ಜಾರ್ಡನ್ ಕಾಕ್ಸ್. ಅದನ್ನೇ ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದು. ಇಷ್ಟು ಪ್ಲೇಯರ್ಸ್ ಅನ್ನ ತಗೊಂಡ್ಬಿಟ್ಟು ಈಗ ಪ್ಲೇಯಿಂಗ್ 11 ಅಲ್ಲಿ ಯಾರನ್ನ ಆಡಿಸ್ಬೇಕು ಯಾರನ್ನ ಕೂರಿಸಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಎಲ್ಲರೂ ಕೂಡ ಆಡೋ ಪ್ಲೇಯರ್ಸ್ ಆಗಿರೋ, ಸುಮ್ಮನೆ ಕೂರೋ ಪ್ಲೇಯರ್ಸ್ ಯಾರು ಕೂಡ ಇಲ್ಲ. ಇರೋ ಮಾಹಿತಿಗಳ ಪ್ರಕಾರ ಈ ತರ ಪ್ಲೇಯಿಂಗ್ 11 ಆಯ್ತು ಅಂದ್ರೆ ಸ್ವಲ್ಪ ಬೆಸ್ಟ್ ಕೂಡ ಇರುತ್ತೆ. ಆದ್ರೂ ಕೂಡ ಉಳಿದಿದ್ದ ಪ್ಲೇಯರ್ಸ್ ಸುಮ್ಮನೆ ಕೂತ್ಕೊಬೇಕಲ್ಲ. ನೋಡೋಣ ಯಾವ ತರ ಪ್ಲೇಯರ್ಸ್ ಅನ್ನ ರೆಡಿ ಮಾಡ್ಕೊಂಡು ಪ್ಲೇಯಿಂಗ್ 11ಗೆ ಆಡ್ ಮಾಡ್ತಾರೆ ಅಂತ. ನಿಮಗೆ ಗೊತ್ತಿರಂಗೆ ಈ ಒಂದು IPL ಮ್ಯಾಚಸ್ ಮಾರ್ಚ್ 26ರಿಂದ ಸ್ಟಾರ್ಟ್ ಆಗಿ ಮೇ 31ಕ್ಕೆ ಲಾಸ್ಟ್ ಆಗುತ್ತೆ ಅಂತ ನ್ಯೂಸ್ ಕೂಡ ಇದೆ. ನ್ಯೂಸ್ ಅಲ್ಲ, ಇದು ಅಫಿಷಿಯಲ್ ಅಪ್ಡೇಟ್ ಕೂಡ ಆಗಿದೆ. ಬಟ್ ಶೆಡ್ಯೂಲ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಶೆಡ್ಯೂಲ್ ಬಿಟ್ಟ ಮೇಲೆ ಯಾರನ್ನ ಯಾವ ಮ್ಯಾಚ್ ಅಲ್ಲಿ ಆಡಿಸ್ಬೇಕು, ಯಾರನ್ನ ಯಾವಾಗ ಕೂರಿಸಬೇಕು ಅದು ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ. ಇದಾಗಿತ್ತು ಗುರು ಇವತ್ತಿನ ಟೀಮ್ ನ್ಯೂಸ್ ಅಪ್ಡೇಟ್. ನಿಮ್ದೇನಾದ್ರೂ ಫೀಡ್ಬ್ಯಾಕ್ಸ್ ಇತ್ತು, ಒಪಿನಿಯನ್ ಇತ್ತು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.